ವೃದ್ಧಾಶ್ರಮಕ್ಕೆ ಅಕ್ಕಿ ಬೇಳೆ ವಿತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡ ದಸ್ತಗಿರಿ ಸಾಬನಟ್ಟಾಡಿ ದಾನ ಧರ್ಮ ಪರೋಪಕಾರ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಮರಿಯಪ್ಪ. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವಿತಾವಧಿಯಲ್ಲಿ ದಾನ ಧರ್ಮ ಪರೋಪಕಾರ ಗುಣಗಳನ್ನು ಬೆಳೆಸಿಕೊಂಡು ಜೀವನ ನಡೆಸಬೇಕು ಎಂದು ನೆಟ್ಟಾಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಮರಿಯಪ್ಪ ಹನುಮಪ್ಪ ಸುಳ್ಳರ್ ಹೇಳಿದರು. ಅವರು ನಿಟ್ಟಾಲಿ ಗ್ರಾಮದ ದಸ್ತಗಿರ್ ಸಾಬ್ ಅಂಗಡಿಯವರ ಜನ್ಮದಿನಾಚರಣೆಯ ಅಂಗವಾಗಿ ಕುಕನೂರು ಪಟ್ಟಣದ ವೃದ್ಧಾಶ್ರಮಕ್ಕೆ ಹಣ್ಣು, ಅಕ್ಕಿ ಬೇಳೆ, ಉಪ್ಪಿನಕಾಯಿ ವಿತರಣೆ ಕಾರ್ಯಕ್ರಮದಲ್ಲಿ ಆಹಾರ ಪದಾರ್ಥಗಳನ್ನು ವಿತರಿಸಿ ಮಾತನಾಡಿ, ಸಮಾಜದಲ್ಲಿ ಸಾಕಷ್ಟು ಶ್ರೀಮಂತರಿದ್ದರು, ಎಲ್ಲರಲ್ಲಿ ಪರೋಪಕಾರ ಮಾಡುವ ಗುಣವಿರುವುದಿಲ್ಲ. ಆದರೆ ನಮ್ಮ ದಸ್ತಗಿರ್ ಸಾಬ್ ಅವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ವೃದ್ಧಾಶ್ರಮಕ್ಕೆ ಆಹಾರ ಪದಾರ್ಥ ವಿತರಿಸುವುದಲ್ಲದೆ ತಮ್ಮ ಅಂಗಡಿಯಲ್ಲಿ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಒತ್ತು ನೀಡುವ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ನೋಟ್ಬುಕ್, ಪೆನ್ಗಳನ್ನು ಕೊಡಲು ಮುಂದಾಗಿದ್ದು ಇವರ ಕಾರ್ಯ ಶ್ಲಾಘನೀಯವಾದದ್ದು. ಇವರ ಮುಂದಿನ ಜೀವನ ಸುಖವಾಗಿರಲಿ ಎಂದು ಶುಭ ಹಾರೈಸಿದರು. ನಂತರ ದಸ್ತಗಿರ್ ಸಾಬ್ ಅಂಗಡಿ ಮಾತನಾಡಿ, ನನಗೆ ಬಹಳ ದಿನಗಳಿಂದ ಸಮಾಜದಲ್ಲಿ ಏನಾದರೂ ಸೇವೆ ಮಾಡಬೇಕು ಎನ್ನುವ ಆಸೆ ಇತ್ತು. ಅಂತೆಯೇ ಇಂದು ನನ್ನ ಜನ್ಮದಿನವಾಗಿದ್ದು ವೃದ್ಧಾಶ್ರಮಕ್ಕೆ ಅಕ್ಕಿ, ಬೇಳೆ, ಹಣ್ಣುಗಳನ್ನು ಕೊಡುವ ಇಚ್ಛೆಯಿಂದ ಅವುಗಳನ್ನು ವಿತರಣೆ ಮಾಡಿದ್ದು ನನಗೆ ಸಂತೃಪ್ತಿ ನೀಡಿದೆ ಎಂದರು. ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆಯನ್ನ ಸಲ್ಲಿಸುವ ಮಹದಾಸೆ ಇದ್ದು ಭಗವಂತನ ಆಶೀರ್ವಾದದೊಂದಿಗೆ ಮುಂದೆ ಇನ್ನೂ ಹೆಚ್ಚು ಸೇವೆ ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ನಿಟ್ಟಾಲಿಯ ಬಸವಂತಪ್ಪ ದೊಡ್ಡಮನಿ, ವೃದ್ಧಾಶ್ರಮದ ಮಹೇಶ್ ಜೋಶಿ ಹಾಗೂ ವೃದ್ಧರಾದ ಶಂಕರಪ್ಪ ಕುದ್ರಿ, ನೂರುಂತಪ್ಪ ಕಲ್ಯಾಣಿ, ಕೃಷ್ಣಮೂರ್ತಿ ಮುಳುಗುಂದ, ರಾಮಣ್ಣ ಬಲ್ಯಾಳ್, ಪಾರ್ವತಿ ಕುದ್ರಿ, ಪದ್ಮಾವತಿ ಕಾಮತ್, ಶಿವಮ್ಮ, ಯಲ್ಲವ್ವ ದೊಡ್ಡಮನಿ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಚೆನ್ನಯ್ಯ, ಹಿರೇಮಠ್, ಪ್ರಶಾಪ ಟಿವಿ, ಕುಕನೂರು. ಕುಕನೂರು ಪಟ್ಟಣದ ವೃದ್ಧಾಶ್ರಮದಲ್ಲಿ ವಿಶೇಷವಾಗಿ ತಮ್ಮ ಹುಟ್ಟಹಬ್ಬವನ್ನು ಆಚರಿಸುವುದರ ಮೂಲಕ ವೃದ್ಧರಿಗೆ 25 kg ಅಕ್ಕಿಯನ್ನು ಹಾಗೂ 5 kg ಬೇಳೆಯನ್ನು ಹಾಗೂ ಒಂದು ಉಪ್ಪಿನಕಾಯಿ ಡಬ್ಬಿಯನ್ನು ಜೊತೆಗೆ ಬಾಳೆಹಣ್ಣನ್ನು ವಿತರಣೆ ಮಾಡಿ ವೃದ್ಧರ ಒಂದು ಸೇವೆ ಮಾಡಬೇಕು ಅನ್ನೋ ಮನೋಭಿಲಾಷೆಯಿಂದ ಇವತ್ತು ವೃದ್ಧಾಶ್ರಮಕ್ಕೆ ಅಕ್ಕಿಯನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಇವರೆಲ್ಲರ ಪರವಾಗಿ ನಾವು ಇವತ್ತು ಕೇಳ್ಕೊಳ್ತೀವಿ. ಹಾಗೂ ಎಷ್ಟೋ ಜನ ಸಮಾಜದಲ್ಲಿ ಸಾಕಷ್ಟು ಜನ ಶ್ರೀಮಂತರಿದ್ದಾರೆ ಇವತ್ತಿನ ದಿನಮಾನದಲ್ಲಿ. ಆದ್ರೆ ಎಲ್ಲರಿಗೂ ಕೊಡಬೇಕು ಅನ್ನೋ ಒಂದು ಮನೋಭಿಲಾಷೆ ಎಲ್ಲರಿಗೂ ಇರೋದಿಲ್ಲ. ಅಂತೆ ಇವರೇನು ದಸ್ತಗಿರ್ ಸಾಬ್ ಅವರು ವೃದ್ಧರಿಗೆ ಏನೋ ನನ್ನ ಕೈಲಾದದ್ದು ಇವತ್ತು ಒಂದು ಸಹಾಯ ಮಾಡೋಣ, ಇವತ್ತು 4 ಜನಕ್ಕೆ ಅನ್ನದಾನ ಮಾಡಿದ ಅದು ಮಹಾದಾನ, ಅನ್ನದಾನ ಶ್ರೇಷ್ಠ ದಾನ. 4 ಜನಕ್ಕೆ ಅನ್ನ ಹಾಕಿದ ಭಗವಂತ ನಮ್ಮನ್ನು ಇದೇ ರೀತಿ ಹರಸ್ತಾನ ಅನ್ನೋ ಒಂದು ಉದ್ದೇಶದಿಂದ ತಮ್ಮ ಜನ್ಮ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸರ್ವರ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಭಗವಂತ ಅವರಿಗೆ ಆಯುರಾರೋಗ್ಯ ಭೋಗಭಾಗ್ಯಗಳು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸುತ್ತೇವೆ. ಏನೇನು ಆಸೆ ದೇವರಿಗೆ ಪಾಪ ಅರ್ಪಣೆ ಅಂದಾಗ ಅವ್ರಿಗೆ ಏನೋ ಒಂದು ಅನುಕೂಲ ಮಾಡ್ಕೊಂಡು ನನಗೆ ಭಾಳ ಆಸೆ ಇತ್ತು ಸರ್. ಹಂಗಾಗಿ ನಾನು ಸ್ವಲ್ಪ ನನ್ನ ಎಷ್ಟು ಕೆಪಾಸಿಟಿ ಐತಿ ಅಷ್ಟರಲ್ಲಿ ನಾನು ಮಾಡಕತ್ತೀನಿ. ಮುಂದೆ ದೇವರು ನನಗೆ ಏನಾರು ಕೊಟ್ಟರೆ ನಾನು ಸ್ವಲ್ಪ ಹೆಚ್ಚಿನ ಪ್ರಮಾಣದಾಗ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ಮಾಡ್ತೀನಿ ರೀ. ಆದ್ರೆ ನನ್ನ ಮಕ್ಕಳಿಗೆ ನಮ್ಗೆ ಒಳ್ಳೇದು ಮಾಡಲಿ ದೇವ್ರು ಅಂತೇಳಿ ನಾವು ನಮ್ಮ ಹತ್ರ ಕೈಲಿ ಎಟ್ಟೈತೆ ಅಷ್ಟು ನಾವು ಏನ್ರಿ ಕೊಡ್ತಾ ಇದ್ದೀವಿ ಸರ್. ನಮ್ಮದು ಬಸ್ ಸ್ಟ್ಯಾಂಡಿಂದ ನಮ್ಮದು ದಸ್ತಗಿರ್ ಪೆನ್ ಸ್ಟೋರ್ ಅಂತ ಅಂಗಡಿ ಮಾಡಿ ಸರ್, ಬಳೆ ಅಂಗಡಿ, ಆಮೇಲೆ ಸ್ಟೇಷನರಿ ಅಂಗಡಿ. ನಮ್ದು ಅದೊಂದು ಉದ್ಯೋಗ ಮೇಲೆ ನಾವು ಸ್ವಲ್ಪ ದೇವರು ಅನ್ನ ಕೊಟ್ಟಾರಿ. ನಾವು ಇದರಲ್ಲಿ ನಮ್ಮದು ಭಾವನ ಒಂದು ರೊಟ್ಟಿಯಲ್ಲಿ ಅರ್ಧ ರೊಟ್ಟಿ ಅವ್ರಿಗೆ, ಅರ್ಧ ರೊಟ್ಟಿ ನಮ್ಗೆ ಅಂತೇಳಿ ನಮ್ಮ ಭಾವನ ಐತಿ. ನಮ್ಗೆ ಎಷ್ಟು ದೇವರು ಒಳ್ಳೇದು ಕೊಟ್ಟ ಸಾಕ್ರಿ. ಇದಕ್ಕಿಂತ ಹೆಚ್ಚಿನಿಲ್ಲ. ನಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡಲಿ, ನಮ್ಮ ಹೆಂಡ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ನಮ್ಮಿಂದ ಏನು ಜನ ಇರ್ತಾರೋ ಅವ್ರಿಗೆಲ್ಲರೂ ಒಳ್ಳೆ ಬುದ್ಧಿ ಕೊಡಲಿ, ಅವ್ರು ಎಲ್ಲರನ್ನೂ ಚಲೋ ಇಟ್ಟಿರಲಿ. ದೇವರೆಲ್ಲ ಭಗವಂತದಿಂದ ಕಣ್ಣಿಲ್ಲ ಎಲ್ಲರೂ ಚಲೋ ನೋಡಲಿ ಅಂತ ನಮ್ದೊಂದು ಆಸೆ. ಬುಕ್, ಕಿಂಗ್ ಸೈಜ್ ಕಾಪಿ, ಆಮೇಲೆ ಅಪ್ಸರ ಸೀಸ್ ಕಡ್ಡಿ ಇವೆಲ್ಲ ಏನದವನ್ರಿ ಅವ್ರನ್ನ ಹೋಲ್ಸೇಲ್ ರೇಟ್ನಲ್ಲೇ ಕೊಡ್ತಾ ಇದ್ದೀವಿ. ಆಮೇಲೆ ಏನಿದ್ದು ನಾವು ಮಾರ್ಕೆಟ್ನಲ್ಲಿಗಿಂತ ನಮ್ಮ ಹತ್ರ ಒಂದು 5 ರೂಪಾಯಿ ಕಡಿಮೆ ಆಗುತ್ತೆ ರೇಟ್. ಆ ಬೆಲೆದಲ್ಲೇ ನಾವು ಮಾರ್ತಾ ಇದ್ದೀವಿ. ನಮ್ಮ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ನಮ್ಮ ಅಂಗಡಿ ಸಿಗುತ್ತೆ, ಅಲ್ಲಿ ಬಂದು ತೊಗೊಂಡವ್ರಿ ಎಲ್ಲರೂ. ಶಾಲೆ ಮಕ್ಕಳ ಸಲುವಾಗಿ ನಮ್ದು ವ್ಯಾಪಾರಕ್ಕಲ್ಲಿ ನಾವು ಮಾಡಕತ್ತೀವಿ ಸರ್. ನಮ್ಮ ಹತ್ರ ಕಡಿಮೆ ಬೆಲೆ ಕೊಟ್ಟು ಶಾಲೆ ಮಕ್ಕಳಿಗೆ ಅನುಕೂಲ ಅಂತೇಳಿ ನಾವು ಮಾರ್ತಾ ಇದ್ದೀವಿ ಸರ್. ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ, ಕಮ್ಮಿ ರೇಟಿಗೆ ಸಿಗುತ್ತೆ.